ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ರಾಜ್ಯ ಪ್ರವಾಸದಲ್ಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ನಾಯಕರನ್ನ ಭೇಟಿಯಾಗುವ ಮೂಲಕ ಹಳೆ ಮೈಸೂರು ಭಾಗ ಅದರಲ್ಲೂ ವಿಶೇಷವಾಗಿ ಮಂಡ್ಯ ಕ್ಷೇತ್ರದಲ್ಲಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋ ಬಗ್ಗೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿಯ ಆಯ್ಕೆ ವಿಚಾರ ಬಿಜೆಪಿಗೆ ಕಬ್ಬಿಣದ ಕಡಲೆಯಾಗಿದೆ. ಮಂಡ್ಯ ಕ್ಷೇತ್ರಕ್ಕಾಗಿ ದಳ ಕಮಲ ನಾಯಕರ ಫೈಟ್ ಮುಂದುವರೆದಿದೆ. ಮಂಡ್ಯ ಕದನಕ್ಕೆ ತೆರೆ ಎಳೆಯೋಕೆ ಅಮಿತ್ ಶಾ ರಂಗ ಪ್ರವೇಶವಾಗಿದೆ. ಮಂಡ್ಯ ನಾಯಕರ ಜೊತೆಯಲ್ಲೇ ಅಮಿತ್ ಶಾ ಸಭೆಯನ್ನ ನಡೆಸ್ತಾ ಇದ್ದಾರೆ. 14 ಮಂದಿ ಬಿಜೆಪಿ ಮುಖಂಡರ ಜೊತೆ ಅಮಿತ್ ಶಾ ಸಭೆಯನ್ನ ನಡೆಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ 15 ಮಂದಿಗೆ ಸಭೆಗೆ ಆಹ್ವಾನವನ್ನ ನೀಡಲಾಗಿತ್ತು. ಈ ಪೈಕಿ ಮದ್ದೂರು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸ್ವಾಮಿ ಗೈರಾಗಿದ್ದಾರೆ. ಮಂಡ್ಯ ಜಿಲ್ಲೆಯ ವಸ್ತುಸ್ಥಿತಿ, ರಾಜಕೀಯ ಪರಿಸ್ಥಿತಿ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಸುಮಲತಾ ಅಂಬರೀಶ್ ಅವರ ಕುರಿತಂತೆಯೂ ಕೂಡ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ. ಮೈತ್ರಿ ಲೆಕ್ಕಾಚಾರದನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿಯಿಂದಲೇ ಕಣಕ್ಕಿಳಿಸಬೇಕಾ? ಕಣಕ್ಕಿಳಿಸೋದಾದ್ರೆ ಹಾಲಿ ಸಂಸದೆ ಸುಮಲತಾ ಅವರನ್ನೇ ಕಣಕ್ಕಿಳಿಸೋದು ಎಷ್ಟು ಸೂಕ್ತ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. 14 ಮಂದಿ ಬಿಜೆಪಿ ಮುಖಂಡರ ಜೊತೆಯಲ್ಲಿ ಅಮಿತ್ ಶಾ ಚರ್ಚೆಯನ್ನು ನಡೆಸುತ್ತಿದ್ದಾರೆ. ಮದ್ದೂರು ಬಿಜೆಪಿ ಪರಾಜಿತ ಅಭ್ಯರ್ಥಿ ಸ್ವಾಮಿ ಒಬ್ಬರನ್ನ ಹೊರತುಪಡಿಸಿ ಉಳಿದ 14 ಮಂದಿ ಮಂಡ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ನಾಯಕರ ಉಪಸ್ಥಿತಿಯಲ್ಲಿ ಚರ್ಚೆ ನಡೆಸಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ವಿನೋದ್. ಮಂಡ್ಯ ಕ್ಷೇತ್ರ ಸದ್ಯಕ್ಕೆ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿದೆ. ಆಲ್ರೆಡಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋ ಬಗ್ಗೆ ಇದೀಗ ಅಮಿತ್ ಶಾ ಅವರ ನೇತೃತ್ವದಲ್ಲೇ ಚರ್ಚೆ ನಡೀತಿದೆ ಅನ್ನೋದು ಏನೆಲ್ಲ ಮಾಹಿತಿ ಲಭ್ಯವಾಗ್ತಿದೆ? ಪ್ರಮುಖವಾಗಿ ಯಾರೆಲ್ಲ 14 ಮಂದಿ ಅನ್ನೋ ಮಾಹಿತಿ ಇದೆ. ಯಾರೆಲ್ಲರೂ ಇದ್ದಾರೆ ಅಮಿತ್ ಶಾ ಅವರ ಜೊತೆಯಲ್ಲಿ ಈ ಸಭೆಯಲ್ಲಿ? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರ ನಿಜಕ್ಕೂ ಕೂಡ ಕಳೆದ ಚುನಾವಣೆಯಲ್ಲಿ ಇಡೀ ಇಂಡಿಯಾದ ಗಮನವನ್ನು ಸೆಳೆದಿತ್ತು. ಸುಮಲತಾ ಅವರ ಸ್ಪರ್ಧೆಯಿಂದಾಗಿ ಈ ಒಂದು ಕ್ಷೇತ್ರ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಣಮಿಸಿತ್ತು. ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಸುಮಲತಾ ಅವರನ್ನು ಕಣಕ್ಕಿಳಿಸೋದಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಇವತ್ತು ಏನು ಬಿಜೆಪಿಯ ಕೋರ್ ಕಮಿಟಿ ಸಭೆಯಲ್ಲಿ ಮಂಡ್ಯದ 15 ಸದಸ್ಯರಿಗೆ ಒಂದು ಆಹ್ವಾನ ಕೊಡಲಾಗಿತ್ತು. ಅದರಲ್ಲಿ 14 ಸದಸ್ಯರು ಬಂದಿದ್ದಾರೆ. ಮದ್ದೂರಿನ ಪರಾಜಿತ ಅಭ್ಯರ್ಥಿ ಸ್ವಾಮಿ ಅವರು ಕೂಡ ಗೈರಾಗಿದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಸುಮಲತಾ ಅವರ ಬಗೆಗಿನ ಸ್ಪರ್ಧೆಯ ಬಗೆಗಿನ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಜೊತೆಗೆ ಈ ಒಂದು ಮಂಡ್ಯ ಕ್ಷೇತ್ರದಲ್ಲಿ JDSಗೆ ಇರುವಂತಹ ಹೋಲ್ಡ್ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ಏನೋ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು JDS ಮೈತ್ರಿ ಅಭ್ಯರ್ಥಿಯ ಸೋಲಾಗಿತ್ತು. ಪಕ್ಷೇತರ ಅಭ್ಯರ್ಥಿಯಾಗಿದ್ದ ಸುಮಲತಾ ಅವರು ಅತಿ ಹೆಚ್ಚು ಮತಗಳಿಂದ ಗೆಲುವು ಸಾಧಿಸಿದರು. ಕಳೆದ ಚುನಾವಣೆಗೆ ಹೋಲಿಸಿದ್ರೆ ಈ ಚುನಾವಣೆಯಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರವನ್ನು JDSಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿ ಮೈತ್ರಿಯಾಗಿ ಅಭ್ಯರ್ಥಿಯಾಗಿ ನಾವು ಸುಮಲತಾ ಅವರೇ ಕಣಕ್ಕಿಳಿಸಿದರೆ ಯಾವ ರೀತಿಯಾಗಿರುತ್ತೆ? ಇದರ ಬಗ್ಗೆ ಈಗಾಗಲೇ ಅಮಿತ್ ಶಾ ಅವರು ಕೋರ್ ಕಮಿಟಿಯಲ್ಲಿ ಸಾಕಷ್ಟು ಚರ್ಚೆಗಳು ನಡೆಸ್ತಾ ಇದ್ದಾರೆ. ಭಾಳ ಪ್ರಮುಖವಾಗಿ ಒಂದಷ್ಟು ಅಭಿಪ್ರಾಯವನ್ನು ಕೂಡ ಈಗಾಗಲೇ ಸಂಗ್ರಹಣೆ ಮಾಡ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಇಲ್ಲೇ ತೀರ್ಮಾನ ಆಗುತ್ತೆ ಅನ್ನೋದು ಕೂಡ ಈಗಲೇ ಸಹ ಹೇಳೋದಕ್ಕೆ ಆಗೋದಿಲ್ಲ. ಎಲ್ಲ ನಾಯಕರಿಗೂ ಕೂಡ ಕೇಂದ್ರದ ನಾಯಕರು ನಾವು ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಜೊತೆಗೆ ಅಭ್ಯರ್ಥಿಯನ್ನು ಕೂಡ ನಾವೇ ಆಯ್ಕೆ ಮಾಡ್ತೀವಿ. ಸೊ ಅಲ್ಲಿವರೆಗೂ ಕೂಡ ಯಾರೂ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ, ಜೊತೆಗೆ ಯಾವ ಹೇಳಿಕೆಯನ್ನು ಕೊಡೋದು ಬೇಡ ಅಂತೇಳಿ ಈಗಾಗಲೇ ಒಂದಷ್ಟು ಸ್ಪಷ್ಟವಾದಂತಹ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಈಗಾಗಲೇ 14 ಜನ ಮಂಡ್ಯದ ಮುಖಂಡರ ಜೊತೆ ಈಗಾಗಲೇ ಸಾಕಷ್ಟು ಗಂಭೀರವಾದಂತಹ ಚರ್ಚೆಗಳು ನಡೀತಾ ಇದೆ. ಸೊ ಹೀಗಾಗಿ ಈ 4 ಲೋಕಸಭಾ ಕ್ಷೇತ್ರಗಳ ಚರ್ಚೆಯ ಸಂದರ್ಭದಲ್ಲಿ ಮಂಡ್ಯ ಲೋಕಸಭಾ ವಿಚಾರ ಸಾಕಷ್ಟು ಈಗ ಚರ್ಚೆಗೆ ಗ್ರಾಸ ಆಗಿರುತ್ತೆ. ಜೊತೆಗೆ ಸುಮಲತಾ ಅವರ ಬಗ್ಗೆ ಒಂದಷ್ಟು ಮಾಹಿತಿಗಳೆಲ್ಲ ಈಗಾಗಲೇ ಅಮಿತ್ ಶಾ ಅವರು ಕೂಡ ಕಲೆ ಆಗ್ತಾ ಇರುವಂಥದ್ದು, ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು. ಸ್ಮಿತಾ, ಇವತ್ತೇ ಫೈನಲ್ ಆಗೋ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ ವಿನೋದ್? ಅಂದ್ರೆ JDSಗೆ ಬಿಟ್ಕೊಡ್ಬೇಕಾ ಅಥವಾ ಬಿಜೆಪಿ ಬಳಿಯಲ್ಲೇ ಉಳಿಸ್ಕೊಡ್ಬೇಕಾ? ಈ ವಿಚಾರ ಫೈನಲ್ ಆಗೋ ಸಾಧ್ಯತೆ ಇವತ್ತು ಎಷ್ಟರ ಮಟ್ಟಿಗಿದೆ? ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಇವತ್ತೇ ಫೈನಲ್ ಆಗುತ್ತೆ ಅನ್ನೋದಕ್ಕೆ ಹೇಳೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಯಾಕೆಂತಂದರೆ 28 ಕ್ಷೇತ್ರಗಳೇ ಬೇರೆ ಬೇರೆಯಾದಂತಹ ಚಿತ್ರಗಳಿದ್ದರೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದ ಚಿತ್ರಣವೇ ಬೇರೆ ಆಗಿದೆ. ಯಾಕೆಂತಂದರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ JDS ತನ್ನದೇ ಆದಂತಹ ಹಿಡಿತವನ್ನು ಹೊಂದಿದೆ. ಸೊ ಹೀಗಾಗಿ ಹಾಸನ ಮತ್ತು ಮಂಡ್ಯ ಈ 2 ಕ್ಷೇತ್ರಗಳ ಮೇಲೆ JDS ಕೂಡ ತನಗೆ ಈ 2 ಕ್ಷೇತ್ರಗಳನ್ನು ಬಿಟ್ಕೊಡ್ಬೇಕು ಅಂತೇಳಿ ಈಗಾಗಲೇ ಒಂದಷ್ಟು ಬೇಡಿಕೆಗಳನ್ನು ಕೇಂದ್ರದ ನಾಯಕರ ಮುಂದೆ ಇಟ್ಟಿದ್ದಾರೆ. ಸೊ ಹೀಗಾಗಿ
ಈ ಎರಡೂ ಲೋಕಸಭಾ ಕ್ಷೇತ್ರಗಳ ಮುಖಂಡರ ಜೊತೆ ಒಂದಷ್ಟು ಅಭಿಪ್ರಾಯಗಳು ಸಂಗ್ರಹಣೆ ಮಾಡ್ತಾ ಇದ್ದಾರೆ. ಇವತ್ತೇ ಡಿಸೈಡ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. 28 ಕ್ಷೇತ್ರಗಳ ಅಭ್ಯರ್ಥಿಯ ಫೈನಲೈಸ್ ಆಗುತ್ತೆ. ಜೊತೆಗೆ ಈ ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಅಳೆದು ತೂಗಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲೇಬೇಕಾಗುತ್ತೆ. ಯಾಕಂತಂದರೆ ಸುಮಲತಾ ಅವರಿಗೆ ನಾವು ಟಿಕೆಟನ್ನು ಘೋಷಣೆ ಮಾಡ್ತೀವಿ ಅಂತೇಳಿ ಇವತ್ತೇ ಘೋಷಣೆ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಇವತ್ತಿನಿಂದಲೇ ಆರಂಭ ಶುರು ಆಗುತ್ತೆ. ಜೊತೆಗೆ ಮೈತ್ರಿಗೆ ಸಾಕಷ್ಟು ದೊಡ್ಡ ಹೊಡೆತ ಕೂಡ ಬಿದ್ದಂತಾಗುತ್ತೆ. ಸೊ ಹೀಗಾಗಿ ಈ ಒಂದು ಕ್ಷೇತ್ರದ ಏನು ಅಭ್ಯರ್ಥಿ ಆಯ್ಕೆ ಏನಿದೆ ಈಗಲೇ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಒಂದಷ್ಟು ಅಭಿಪ್ರಾಯಗಳಿರ್ಬೋದು, ಮುಖಂಡರ ಅವರ ಹೇಳಿಕೆಗಳು, ಅವರು ಏನೆಲ್ಲ ಸಂದೇಶವನ್ನು ಕೊಡ್ತಾರೆ ಎಲ್ಲವರು ಕೂಡ ಸಂಗ್ರಹಣೆ ಮಾಡಿ ಕೇಂದ್ರದ ನಾಯಕರು ಚರ್ಚೆ ಮಾಡಿ ತದನಂತರದಲ್ಲಿ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಆಗುತ್ತೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ. ಸ್ಮಿತಾ, ರೈಟ್ ಸಂಪರ್ಕದಲ್ಲಿರಿ ವಿನೋದ್. ಮತ್ತಷ್ಟು ಅಪ್ಡೇಟ್ಸ್ ಇದೆ ನೋಡಿ. ಯಾರೆಲ್ಲರೂ ಅಪಸ್ವರವನ್ನ ಎತ್ತಿದ್ರು, ಅದರಲ್ಲೂ ವಿಶೇಷವಾಗಿ ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಹಾಗೆ ಬಿಜೆಪಿ ಮೈತ್ರಿಯ ಬಗ್ಗೆ ಅಪಸ್ವರವೆತ್ತಿದ ನಾಯಕರಿಗೆ ಚಳಿ ಬಿಡಿಸಿದ್ದಾರೆ ಅಮಿತ್ ಶಾ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮೈತ್ರಿ ವಿರುದ್ಧ ಅಪಸ್ವರ ಎತ್ತಿದ ನಾಯಕರಿಗೆ ವಾರ್ನಿಂಗ್ ಕೂಡ ನೀಡಿದ್ದಾರೆ ಅಮಿತ್ ಶಾ. ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಮೈತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಯಿಗೆ ಬಂದ ಹಾಗೆ ಮಾತನಾಡೋ ಹಾಗಿಲ್ಲ, ಬಹಿರಂಗ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ. ದಳ ಕಮಲ ಮೈತ್ರಿ ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗಿರೋದು. ಹೀಗಾಗಿ ಇಂಥ ಅಪಸ್ವರಗಳು ನಾವು ಸಹಿಸೋದಿಲ್ಲ. ಕಳೆದ ಬಾರಿ ಕೂಡ ಇಂಥದ್ದೇ ಮಾತುಗಳಿಂದ ಸೋಲಾಗಿದೆ. ಈಗ ಮತ್ತದೇ ರೀತಿಯಲ್ಲಿ ಮಾತನಾಡೋ ಹಾಗಿಲ್ಲ. ಮೈತ್ರಿ ವಿರುದ್ಧ ಅಪಸ್ವರ ಎತ್ತಿದ ನಾಯಕರಿಗೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮಿತ್ ಶಾ. ಸೊ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲುವ ಟಾರ್ಗೆಟ್ ಅನ್ನ ಮತ್ತೊಮ್ಮೆ ಬಿಜೆಪಿ ನಾಯಕರ ಮುಂದಿಟ್ಟಿದ್ದಾರೆ ಅಮಿತ್ ಶಾ. ಇವತ್ತೇನು ಸಭೆ ನಡೆಸ್ತಾ ಇದ್ದಾರೆ ಬಿಜೆಪಿ ನಾಯಕರ ಜೊತೆಯಲ್ಲಿ. ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲೋದು ನಮ್ಮ ಟಾರ್ಗೆಟ್. ಒಂದೇ ಒಂದು ಸ್ಥಾನವನ್ನ ಕೂಡ ಕೈ ಚೆಲ್ಲುವ ಸಾಧ್ಯತೆಗಳೇ ಇಲ್ಲ. ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು. 28 ಸ್ಥಾನವನ್ನ ಗೆಲ್ಲುವ ವಾತಾವರಣ ಇದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಬಹಿರಂಗವಾಗಿ ಕಾಣ್ತಾ ಇದೆ. ನಮ್ಮಲ್ಲಿ ಅಸಮಾಧಾನ ಆಗದಂತೆ ನೋಡ್ಕೊಳ್ಳಿ ಅಂತ ಹೇಳಿ ರಾಜ್ಯ ನಾಯಕರಿಗೆ ಅಮಿತ್ ಶಾ ಸೂಚನೆ ನೀಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ಜಾಯಿನ್ ಆಗಿದ್ದಾರೆ. ವಿಜಯ್, ನಿಮ್ಮ ಹತ್ರ ಬರೋಕ್ ಮುಂಚೆ ವಿನೋದ್, ಈಗ ನೋಡಿ ಖಡಕ್ ಸೂಚನೆ ಮೈತ್ರಿ ಆಗಿರೋದ್ರ ಬಗ್ಗೆ ಆಗಲಿ ಅಥವಾ ಅದರಿನ ಫಲಾಫಲದ ಬಗ್ಗೆ ಆಗಲಿ ಬಹಿರಂಗವಾಗಿ ಚರ್ಚೆ ಮಾಡ್ತಿದ್ದ ಕೆಲ ನಾಯಕರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಅಮಿತ್ ಶಾ ಅಂತ ಹೇಳಿ. ಹೆಚ್ಚಿನ ಡೀಟೇಲ್ಸ್ ಏನಿದೆ ಹಂಚ್ಕೊಳ್ತಾ ಹೋಗೋದಾದ್ರೆ? ಸ್ಮಿತಾ, ಈಗಾಗಲೇ ಇದು ಕೋರ್ ಕಮಿಟಿ ಸಭೆ ಆರಂಭ ಆಗ್ತಿದ್ದಾಗಲೇ ಅಮಿತ್ ಶಾ ಅವರು ಒಂದಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಕಳೆದ ಚುನಾವಣೆಯಲ್ಲಿ JDS ಮತ್ತು ಕಾಂಗ್ರೆಸ್ ಮೈತ್ರಿಯ ಸಂದರ್ಭದಲ್ಲಿ ಏನು ಮುಖಂಡರ ಹೇಳಿಕೆಗಳು ಸಾಕಷ್ಟು ವ್ಯತ್ಯಾಸಗಳಿಂದಾಗಿ ಆ ಮೈತ್ರಿಗೆ ಸಾಕಷ್ಟು ಸೋಲುಗಳಾಗಿತ್ತು. ಸೊ ಹೀಗಾಗಿ ಇದೇ ರೀತಿ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ಈಗಾಗಲೇ ಮಂಡ್ಯ ಇರ್ಬೋದು, ಹಾಸನ ಇರ್ಬೋದು, ಈ ಎರಡು ಲೋಕಸಭಾ ಕ್ಷೇತ್ರದ ಮಾಜಿ ಶಾಸಕರು ಕೊಡ್ತಾ ಇರುವಂತಹ ಹೇಳಿಕೆಗಳು ಮೈತ್ರಿಗೆ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇತ್ತು. ಸೊ ಹೀಗಾಗಿ ಮೈತ್ರಿಯ ವಿಚಾರವಾಗಿ ಯಾರೂ ಕೂಡ ಮಾತನಾಡಬಾರ್ದು, ಜೊತೆಗೆ ನಾವು ತೆಗೆದುಕೊಳ್ಳುವಂತಹ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು ಅಂತೇಳಿ ಈಗಾಗಲೇ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಜೊತೆಗೆ ಅವರು ಒಂದಷ್ಟು ಉದಾಹರಣೆ ಕೂಡ ಕೊಟ್ಟಿರುವಂಥದ್ದು. ಭಾಳ ಕಳೆದ ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಮತ್ತು JDSಗೆ ಸೋಲಾಗಿತ್ತು ಇದೆಲ್ಲವನ್ನು ಕೂಡ ಬೀಳಿಸಿ ಹೇಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಜೊತೆಗೆ ಮುಂದೆ ನಾವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಆ ನಿರ್ಧಾರಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರಬೇಕು. ಈ ಒಂದು ಮೈತ್ರಿಗೆ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತಹ ಶಕ್ತಿ ಇದೆ. ಸೊ ಹೀಗಾಗಿಯೇ ಕೇಂದ್ರದ ನಾಯಕರು JDS ಜೊತೆಗೆ ಮೈತ್ರಿಯನ್ನು ಮಾಡ್ಕೊಂಡಿದ್ದಾರೆ. ಸೀಟು ಹಂಚಿಕೆ ವಿಚಾರ ಇರ್ಬೋದು, ಜೊತೆಗೆ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಂಡ್ರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ತೆಗೆದುಕೊಳ್ಳುವಂತಹ ನಿರ್ಧಾರ ಆಗಿದೆ. ಸೊ ಹೀಗಾಗಿ ಯಾರು ಕೂಡ ಈ ಒಂದು ಮೈತ್ರಿಯ ವಿರುದ್ಧವಾಗಿ ಮಾತನಾಡಬಾರ್ದು ಅಂತೇಳಿ ಖಡಕ್ಕಾದಂತಹ ಒಂದು ವಾರ್ನಿಂಗನ್ನು ಈಗಾಗಲೇ ಯಾರೆಲ್ಲ ಮಾತನಾಡ್ತಾ ಇದ್ದೋ ಅವರಿಗೆ ಕೊಟ್ಟಿರುವಂಥದ್ದು. ಸ್ಮಿತಾ, ರೈಟ್. ಇನ್ನು ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನೋಡಿ 28ಕ್ಕೆ 28 ಕ್ಷೇತ್ರ ಗೆಲ್ಲುವ ಸೂಚನೆಗಳು ನಮಗೆ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ
ಬಹಿರಂಗವಾಗಿ ಅಸಮಾಧಾನ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅನ್ನೋ ಮಾತುಗಳನ್ನ ಕೂಡ ಅಮಿತ್ ಶಾ ಆಡಿದ್ದಾರೆ ಅಂತ ಹೇಳಿ. ಈಗ ಅಮಿತ್ ಶಾ ಅವರು ಸೂಚನೆ ನೀಡಿದ್ದಾರೆ, ಬಟ್ ವಾತಾವರಣ ನಿಜಕ್ಕೂ ಕೂಡ ಹಾಗೆ ಇದೆಯಾ? ಏನೆಲ್ಲ ಮಾಹಿತಿ ಇದೆ ಈ ಬಗ್ಗೆ? ಸ್ಮಿತಾ, ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ನಲ್ಲಿ ಅಧಿಕೃತವಾಗಿ ಚುನಾವಣಾ ಸಭೆ ನಡೆಸುವಂಥ ಸಂಬಂಧಪಟ್ಟಂತೆ 3 ಸಭೆಗಳು ಇಂದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅಂದರೆ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಬಂದಂಥ ಅಮಿತ್ ಶಾ ಅವರು ವಿಜೇಂದ್ರ, ಪ್ರಹ್ಲಾದ್ ಜೋಶಿ ಮತ್ತು ಸಂಘಟನಾ ಕಾರ್ಯದರ್ಶಿ ರಾಜೇಶ್ ಜೊತೆ 1-to-1 ಸಭೆ ನಡೆಸಿರುವಂಥ. ಅದರಲ್ಲೂ ವಿಜೇಂದ್ರ ಜೊತೆ 1-to-1 ಸಭೆಯಲ್ಲಿ ಒಂದಷ್ಟು ಮಾಹಿತಿಗಳನ್ನು ವಿಜೇಂದ್ರ ಕೂಡ ಕೊಟ್ಟಿರುವಂಥದ್ದು, ಪರಿಸ್ಥಿತಿ ಹೇಗಿದೆ ಅನ್ನೋ ಜೊತೆಗೆ. ಅದಾದ ಬಳಿಕ ತಮ್ಮದೇ ಆದ ಒಂದು ತಂಡದಿಂದ ಒಂದು ಇಡೀ 28 ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅಮಿತ್ ಶಾ ಪಡೆದುಕೊಂಡಿರುವಂಥದ್ದು. ಅದಾದ ಬಳಿಕ ಕೋರ್ ಕಮಿಟಿ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಅಂದರೆ 1-to-1 ಸಭೆಯ ಬಳಿಕ ನಡೆದಂಥ ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ಅಮಿತ್ ಶಾ ಅವರು ಪ್ರಮುಖ ಮುಖಂಡರ ಜೊತೆ ಒಂದು ಸಮಾಲೋಚನೆ ನಡೆಸಿದ್ರು, ಮಾಹಿತಿಯನ್ನು ತೆಗೆದುಕೊಂಡ್ರು. ಆ ಸಭೆಯಲ್ಲಿ ಅಮಿತ್ ಶಾ ಅವರು ಹೇಳಿರುವಂಥದ್ದು 28 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವಂತಹ ವಾತಾವರಣ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ರಣತಂತ್ರ ರೂಪಿಸಬೇಕು, ಎಲ್ಲೂ ಕೂಡ ಅಸಮಾಧಾನ ಆಗಬಾರ್ದಂತ. ಜೊತೆಗೆ ಒಂದು ಮಾತನ್ನು ಹೇಳಿದ್ರು, ಕಳೆದ ಲೋಕಸಭಾ ಚುನಾವಣೆಯಲ್ಲಿ 25 ಸಂಸದರನ್ನು ಗೆಲ್ಲಿಸಿಕೊಟ್ಟಿರುವಂಥ ರಾಜ್ಯ. ಈ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಕಡಿಮೆ ಆಗಬಾರ್ದು ಮತ್ತು ಈಗಿನ ಪರಿಸ್ಥಿತಿಯಲ್ಲಿ ಮತ್ತು ಕಾಂಗ್ರೆಸ್ಸಲ್ಲಿರುವಂಥ ಅಸಮಾಧಾನವ ಬಹಿರಂಗ ಆಗ್ತಾ ಇರುವಂಥದ್ದು. ಇದು ನೇರವಾಗಿ ಅಮಿತ್ ಶಾ ಅವರು ಸಭೆಯಲ್ಲಿ ಹೇಳಿರುವಂಥದ್ದು. ಕಾಂಗ್ರೆಸ್ನಲ್ಲಿರುವಂಥ ಅಸಮಾಧಾನ ಬಹಿರಂಗ ಆಗ್ತಾ ನಿಮಗೆಲ್ಲ ಕೂಡ ಗೊತ್ತಿದೆ, ಅಂದರೆ ಕೋರ್ ಕಮಿಟಿ ಸದಸ್ಯರಿಗೆಲ್ಲ ಕೂಡ ಗೊತ್ತಿದೆ. ಇದನ್ನು ಯಾವ ರೀತಿ ಎನ್ಕ್ಯಾಶ್ ಮಾಡ್ಕೊಳ್ಬೇಕು ಅನ್ನೋ ಜೊತೆಗೆ ಈಗಿನ ಪರಿಸ್ಥಿತಿಯಲ್ಲಿ, ಅಂದರೆ ಈಗಿನ ಪರಿಸ್ಥಿತಿ ಮತ್ತು ಈಗಿನ ವಾತಾವರಣ ನೋಡೋದಾದರೆ 28 ಕೂಡ ಗೆಲ್ಲುವಂತಹ ವಾತಾವರಣ ಇದೆ. ಅದನ್ನು ವಿಜೇಂದ್ರ ಕೂಡ ಹೇಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅದನ್ನು ವರ್ಕೌಟ್ ಮಾಡಬೇಕು, ಅಂದರೆ ಚುನಾವಣೆ ಸ್ಟ್ರಾಟಜಿಯಾಗಿ ವರ್ಕೌಟ್ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಒಂದಷ್ಟು ಸಲಹೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಅಂದರೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಲು ಸಂಬಂಧಪಟ್ಟಂತೆ ಏನೆಲ್ಲ ಕಾರ್ಯತಂತ್ರ ಇರಬೇಕು ಅನ್ನೋ ಸಂಬಂಧಪಟ್ಟಂತೆ ಒಂದಷ್ಟು ಸಲಹೆಗಳನ್ನು ಕೊಟ್ಟಿರುವಂಥದ್ದು, ಸೂಚನೆ ಕೊಟ್ಟಿರುವಂಥದ್ದು. ಅದಾದ ಬಳಿಕ ಅಸಮಾಧಾನ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿರುವಂಥದ್ದು. ಅಂದರೆ ಬಿಜೆಪಿಯಲ್ಲಿ ನಮ್ಮಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಸಮಾಧಾನ ಆಗಬಾರ್ದು. ಅಸಮಾಧಾನವನ್ನು ದೊಡ್ಡ ಮಟ್ಟದ ನಾಯಕರು ಯಾರು ಅಸಮಾಧಾನ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸ್ಥಳೀಯವಾಗಿ ಬಿಜೆಪಿಯಲ್ಲಿ ಕ್ಷೇತ್ರವಾರು ಅಸಮಾಧಾನ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಶಮನ ಮಾಡಬೇಕು, ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗ ಆಗೋದಕ್ಕೆ ಅಂದರೆ ಬಹಿರಂಗ ಆಗದಂತೆ ನೋಡ್ಕೊಳ್ಬೇಕು ಅಂತ. ಜೊತೆಗೆ ಬಿಜೆಪಿ JDS ಮೈತ್ರಿ ಏನಿದೆ, ಮೈತ್ರಿ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ಗೊಂದಲ ಉಂಟಾಗಬಾರ್ದು ಮತ್ತು ಮೈತ್ರಿ ಅಭ್ಯರ್ಥಿ ಮತ್ತು ನಾವು ಸೇರಿದಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಂದ್ರೆ ಚುನಾವಣೆ ಸಂಬಂಧಪಟ್ಟಂತೆ. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿರುವಂಥದ್ದು. ಜೊತೆಗೆ ಆದಷ್ಟು ಬೇಗ ಅಭ್ಯರ್ಥಿಗಳನ್ನ ಪಟ್ಟಿ ಪ್ರಕಟ ಮಾಡುವ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಭರವಸೆಯನ್ನು ಕೊಟ್ಟಿರುವಂಥದ್ದು. ಮುಖಂಡರು ಕೂಡ ಕೋರ್ ಕಮಿಟಿ ಸಭೆಯಲ್ಲಿ ಅಭ್ಯರ್ಥಿಗಳನ್ನ ಬೇಗ ಪಟ್ಟಿ ಪ್ರಕಟ ಮಾಡಿದ್ರೆ ಅನುಕೂಲ ಆಗುತ್ತೆ ಅನ್ನೋ ಸಂಬಂಧಪಟ್ಟಂತೆ ಕೂಡ ಹೇಳಿರುವಂಥದ್ದು. ಇವೆಲ್ಲವೂ ಕೂಡ ಆಲಿಸಿರುವಂಥದ್ದು. ಅಮಿತ್ ಶಾ ಅವರು ಒಂದಷ್ಟು ಸೂಚನೆಗಳನ್ನು, ಸಲಹೆಯನ್ನು ಕೊಟ್ಟಿರುವಂಥದ್ದು. ದೆಹಲಿಗೆ ಹೋದ ಬಳಿಕ ಮತ್ತೊಂದಷ್ಟು ವೇಗವನ್ನು ಕೊಡುವುದಕ್ಕೆ, ಜೊತೆಗೆ ಒಂದು ಪ್ರಮುಖವಾಗಿ ಈಗ ಬಂದ ಮಾಹಿತಿ ಪ್ರಕಾರ ಸ್ಮಿತಾ, ಮೋದಿ ಮತ್ತು ಅಮಿತ್ ಶಾ, ಅದರಲ್ಲೂ ಮೋದಿ ಹೆಚ್ಚು ಪ್ರಚಾರ ಮಾಡುವ ಸಂಬಂಧಪಟ್ಟಂತೆ ಸಮಯವನ್ನು ನಿಗದಿಪಡಿಸುವುದಕ್ಕೆ ಸಂಬಂಧಪಟ್ಟಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕೆ ಅಂದರೆ 25 ಸಂಸದರು ಅನ್ನುವಂಥದ್ದು ಅದು ತಮಾಷೆ ಮಾತಲ್ಲ. ಯಾಕಂದರೆ ಹಿಂದೆ ಸಮ್ಮಿಶ್ರ ಸರ್ಕಾರ ಇದ್ದ ಸಂದರ್ಭ ನಡೆದಂಥ ಚುನಾವಣೆ 25 ಸಂಸದರು ಬಂದಿರುವಂಥದ್ದು. ಈಗ ಕಾಂಗ್ರೆಸ್ ಸರ್ಕಾರ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚು ಪ್ರಚಾರ, ಹೆಚ್ಚು ರಣತಂತ್ರ ರೂಪಿಸಬೇಕು ಅಂತ ಅಮಿತ್ ಶಾ ಸೂಚನೆಯನ್ನು ಕೊಟ್ಟಿರುವಂಥದ್ದು ಸಭೆಯಲ್ಲಿ. ಸ್ಮಿತಾ, ರೈಟ್, ಧನ್ಯವಾದ ವಿನೋದ್. ಹಾಗೆ ವಿಜಯ್, ತಮ್ಮೆಲ್ಲ ಮಾಹಿತಿಗಾಗಿ